ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಟಿಎಪಿಸಿಎಂಎಸ್ ನಿರ್ದೇಶಕ ಎಂಎಫ್ಸಿ ನಾರಾಯಣಸ್ವಾಮಿ. ವೃದ್ಧರೊಂದಿಗೆ ಕಳೆಯುವ ಸಮಯ ಜೀವನಕ್ಕೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ. ಅವರ ಆಶೀರ್ವಾದ ಜೀವನದಲ್ಲಿ ಅತ್ಯಂತ ಮುಖ್ಯ. ಎಂಎಫ್ಸಿ ನಾರಾಯಣಸ್ವಾಮಿ. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಮರಳಿ ಗ್ರಾಮದ ರೈತ ಕುಟುಂಬವೊಂದರಲ್ಲಿ ಜನಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಸರಳತೆ ಮತ್ತು ಸಮಾಜ ಸೇವೆಯಿಂದ ಹೆಸರುವಾಸಿಯಾಗಿರುವ ಟಿಎಪಿಸಿಎಂಎಸ್ ನಿರ್ದೇಶಕ ಎಂಎಫ್ಸಿ ನಾರಾಯಣಸ್ವಾಮಿ ಅವರು ತಮ್ಮ 61ನೇ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಹುಟ್ಟುಹಬ್ಬದ ಅಂಗವಾಗಿ ಅವರು ತಾಲೂಕಿನ ವಿವಿಧ ಭಾಗಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ಶ್ರೀ ಸಾಯಿ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿಸುವ ಜೊತೆಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಎಫ್ಸಿ ನಾರಾಯಣಸ್ವಾಮಿ ಅವರು, ಹಿಂದಿನಿಂದಲೂ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವುದಿಲ್ಲ. ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ವೃದ್ಧಾಶ್ರಮಗಳಲ್ಲಿ ವೃದ್ಧರೊಂದಿಗೆ ಸಮಯ ಕಳೆಯುವುದು ನನ್ನ ರೂಢಿಯಾಗಿದೆ. ಅದರಲ್ಲಿ ನನಗೆ ಅಪಾರ ತೃಪ್ತಿ ಸಿಗುತ್ತದೆ. ಸರಳತೆಯಲ್ಲಿ ದೊರೆಯುವ ಸಂತೋಷವೇ ವಿಭಿನ್ನ. ವೃದ್ಧರೊಂದಿಗೆ ಕಳೆಯುವ ಸಮಯ ಜೀವನಕ್ಕೆ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ. ಅವರ ಆಶೀರ್ವಾದ ಜೀವನದಲ್ಲಿ ಅತ್ಯಂತ ಮುಖ್ಯ. ಆದ್ದರಿಂದಲೇ ಹುಟ್ಟುಹಬ್ಬದಂದು ಅವರ ಆಶೀರ್ವಾದ ಪಡೆಯುತ್ತಿದ್ದೇನೆ ಎಂದು ಹೇಳಿದರು. ಅದಲ್ಲದೆ ನಾರಾಯಣಸ್ವಾಮಿ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಇದೇ ವೃದ್ಧಾಶ್ರಮಕ್ಕೆ ಒಂದು ಕೊಠಡಿಯನ್ನು ನಿರ್ಮಿಸಿ ಕೊಟ್ಟಿದ್ದು ಅವರ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂತ ನಾವು ದ್ರಾಕ್ಷಿ ವ್ಯಾಪಾರಿಗಳು ಮತ್ತು ದೊಡ್ಡಮಳ್ಳಿ ಗ್ರಾಮದ ರೈತ ವರ್ಗದಿಂದ ಬಂದಂಥದ್ದು. ನಮಗೆ ಇದು 61ನೇ ವರ್ಷ ಸ್ಟಾರ್ಟ್ ಆಗ್ತದೆ. ಒಂದು 21/5/65 ನಮ್ಮ ಜನ್ಮ. ಅವತ್ತಿಂದ ಭಗವಂತದಿಂದ ಆಶೀರ್ವಾದ, ಭಗವಂತನಲ್ಲಿ ನಾವು ಜನ್ಮದಿನ ವಿಜೃಂಭಣೆ ಮಾಡ್ಕೋಬೇಕಂತ ನಮಗೇನಿಲ್ಲ. ಭಗವಂತನ ಮುಂದೆ ಈಗ ನಾವು ವೃದ್ಧಾಶ್ರಮಕ್ಕೆ ಬಂದಿದೆ. ಮೃಗೇಂದ್ರ ದೇವಸ್ಥಾನ ಹೋಗಿದ್ವಿ. ವೃದ್ಧಾಶ್ರಮದಲ್ಲಿ ಬಂದು ನಾನು ದೇವರ ಒಂದು ತಾಯಿಗಳಿಗೆ, ತಾಯಿ ತಂದೆಯವರಿಗೆ ಒಂಥರ ನನಗೆ ಖುಷಿ ಆಯಿತು. ಇಲ್ಲಿ ಬಂದು ವರ್ಷಕ್ಕೆ ನಾನು ಬಂದಿದ್ದು ಒಂದು ಊಟದ ವ್ಯವಸ್ಥೆಗೆ ನಾನು ಅನ್ನಪನ ಆಹಾರ ಕಟ್ಕೊಂಡು ತೃಪ್ತಿ ಪಟ್ಕೊಂಡು ಹೋದೆ. ಒಂದು ದೊಡ್ಡ ಅದೃಷ್ಟ ನನಗೆ. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಇದೊಂದು ಹುಟ್ಟುಹಬ್ಬದ ದಿವಸ ನಾನು ದೇವಸ್ಥಾನಕ್ಕೂ ಮತ್ತು ಇಲ್ಲಿ ಬಂದು ನಮಗೆ ಬೇರೆ ರೀತಿ ವಿಜೃಂಭಣೆ ಮಾಡೋದು ನನಗೆ ಇಷ್ಟ ಇಲ್ಲ. ನನಗೆ ಇದು ಭಗವಂತನ ಆಶೀರ್ವಾದ ಇರಲಿ ಅಂತ, ಅವರ ಆಶೀರ್ವಾದ ಇರಲಿ ಅಂತ ನಾವು ಈ ಸಂಸ್ಥೆಗೆ ಬಂದು ಇಲ್ಲಿ ನಾನು ವರ್ಷ ಇವತ್ತು ಸ್ವಲ್ಪ ನಮ್ಮ ಕೈಲಾದ ಮಟ್ಟಿಗೆ ಊಟದ ವ್ಯವಸ್ಥೆನೂ ಮಾಡಿದ್ದೆ. ಒಂದು ಸಹ ಕಟ್ಸ್ಕೊಟ್ಟಿದ್ದೆ ವೃದ್ಧಾಶ್ರಮಕ್ಕೆ. ನಾನು ಧರ್ಮದ ಸೇವೆಗಳಲ್ಲೇ ನಾನು ತೋರಿಸ್ಕೊಂಡು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಜೊತೆ ಅಂತಂದರೆ ಅವರೊಂಥರ ದೇವ್ರದಿದ್ದಾಗೆ. ಮಕ್ಕಳು ಎಷ್ಟು ವೃದ್ಧರು ಅಷ್ಟೇ, ಅವ್ರಿಗೇನು ಆಗಲ್ಲ. ಮನಸ್ಸಲ್ಲಿ ಕಳಂಕ ಇರಲ್ಲ, ದುರ್ವಾಹ ವಿಶ್ವಾಸ ಏನು ಬೇರೆ ನೀರಿಲ್ಲ. ಅವ್ರು ಕಳಂಕ ಇರೋದ್ರಿಂದ ಅವರು ನಾವು ದೇವರು ಅಂತ ಭಾವಿಸಿ ಅವ್ರ ಹತ್ರ ಬಂದು ನಾನು ಆಶೀರ್ವಾದ ತಗೊಂಡು ಹೋಗ್ಬೇಕಂತ ನನ್ನ ಒಂದು ಅನಿಸಿಕೆಯಿಂದ ನಾನು ಇಲ್ಲಿಗೆ ಬಂದು ನಾನು ಆಶೀರ್ವಾದ ತಗೊಂಡು ಸಾಯಿಬಾಬಾ ದೇವಸ್ಥಾನ ನಾನು ಜಾಸ್ತಿ ಮಾಡ್ಕೊತೀನಿ. ಪಟ್ಟು ಸಾಯಿಬಾಬಾ ಅವ್ರಾಗಿರ್ಬೋದು, ಇಲ್ಲೇ ಆಗಿರ್ಬೋದು, ನಮ್ಮ ಕೈಲಾದ ಮಟ್ಟಿಗೆ ನಾವು ಸೇವೆ ಮಾಡ್ಕೊಂಡು ನಾವು ಬಂದಿದ್ವಿ. ನಮಗೆ ಭಗವಂತ ಸಾಯಿಬಾಬಾ ಮತ್ತು ಇದೊಂದು ಆಶ್ರಮ ನಮಗೆ ಭಾಳ ಶ್ರೇಯಸ್ಸು ಅನಿಸ್ತದೆ. ಯಾಕಂದರೆ ಇಲ್ಲಿ ಆ ವೃದ್ಧಾಶ್ರಮದಲ್ಲಿ ಇರೋದವರೆಲ್ಲ ಅವರೊಂಥರ ವಯಸ್ಸಾದ ಮೇಲೆ ಅವರು ದೇವ್ರುಗಳಾಗ್ತಾರೆ ಅಷ್ಟೇ. ನಾವು ಏನೂ ಇಲ್ಲ, ಮನಸ್ಸಲ್ಲಿ ಏನಿರಲ್ಲ. ಅವ್ರಿಗೆಲ್ಲೆಲ್ಲನೋ ತಂದು ಬಿಟ್ಟಿರ್ತಾರೆ. ತಂದೆ ಮಕ್ಕಳು ಇನ್ನೊಬ್ರು ಯಾರು ಸಾಕ್ತಾರೆ ಇರಲ್ಲ. ಇಲ್ಲಿ ಬಂದು ಆ ಮುರಳಿ ಅನ್ನೋರು ಬಹಳ ನಿಷ್ಠೆಯಿಂದ ಅವ್ರು ಬಂದಾನಿಕ ನಾನು ಈ ಸಂಸ್ಥೆಗೆ ಬಹಳ ಅಟ್ಯಾಚ್ಮೆಂಟ್ ಆಗಿದೆ. ಯಾಕೆಂದರೆ ಒಂದು ಎಷ್ಟು ನೀಟ್ನೆಸ್ ಇದೆ ಅಡುಗೆ ಮನೆಯನ್ನು, ಎಷ್ಟು ನೀಟಾಗಿ ಅಡುಗೆ ಮಾಡ್ತಾರೆ. ಅವ್ರಿಗೂ ಶುಗರವ್ರಿಗೆ ಒಂಥರ ಊಟ, ಬೇರೆಯವ್ರಿಗೆ ಒಂಥರ ಊಟ, ಎಲ್ಲ ಟೈಮ್ ಟು ಟೈಮ್ ಕ್ಲೀನಾಗಿ ಮಾಡ್ತಾಯಿದ್ದಾರೆ. ಆದ್ದರಿಂದ ಈ ಮುರಳಿ ಅನ್ನೋರು ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವ್ರು ಬಂದಾನಿಕ ಈ ಸಂಸ್ಥೆಗೆ ನನ್ನಷ್ಟಕ್ಕೆ ನಾನೇ ಬಂದಿದ್ದು. ಇದರಲ್ಲಿ ನನಗೆ ಯಾರು ಕರ್ಕೊಂಡು ಬಂದಿದ್ದಲ್ಲ. ಅದು ನಮ್ಮ ಮನಸ್ಸಿಗೆ ಬಂದು ಇದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಕೈಲಿ ಆದಷ್ಟು ನಾವು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರಸ್ತುತ ದಿನದಲ್ಲಿ ನಮಗೆ ನಮ್ಗೆ ಗೊತ್ತಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ನಮಗೆ ಭಗವಂತ ನಮ್ಮ ದ್ರಾಕ್ಷಿ ವ್ಯಾಪಾರದಲ್ಲಿ 5 ತಾಲೂಕಲ್ಲಿ MFC ಅಂತ ಒಂದು ಮಾರ್ಕ್ ಮಾಡಿದ್ವಿ. ನನಗೆ ಅಷ್ಟೇ ಸಾಕು. ನನಗೆ ಇದು ಹೆಚ್ಚಿಗೆ ಅನ್ಬೇಕಾಗಿಲ್ಲ. ನಾವು ದೇವರು ಮತ್ತು ಈ ಜನಗಳ ಮಧ್ಯೆ ನಾನು ನಡ್ಕೊಂಡೋದು ಭಗವಂತ ಎಲ್ಲಿವರೆಗೂ ಆಶೀರ್ವಾದ ಇದ್ದು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ನಾನು ಹೇಳ್ತೀನಿ ಅಷ್ಟೇ ನಾನು ಹೇಳ್ಬೋದು. ಜಂಗಾಲಹಳ್ಳಿ ಅಶ್ವಥ್, ಪವನ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.